ಥ್ಯಾಂಕ್ ಯು. ಹಲೋ, ಹಾಯ್. ವಿ ಆರ್ ಇನ್ ಮಲೇಷ್ಯಾ. ಸೊ ಬೆಳಗ್ಗೆನೆ ಮಲೇಷ್ಯಾಗೆ ಲ್ಯಾಂಡ್ ಆಗಿದ್ದೀವಿ. ಆ್ಯಂಡ್ ಮಲೇಷ್ಯಲ್ಲಿ ನಾವು 3 days ಸ್ಪೆಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಟುಡೇ ಮಲೇಷ್ಯಾ ಪೂರ್ತಿ ರೌಂಡ್ ಟ್ರಿಪ್ ಹೊಡ್ಸೋವಂಥದ್ದು ಹಾಪ್ ಇನ್ ಹಾಪ್ ಆಫ್ ಅಂತ ಒಂದು ಬಸ್ ಹೊರಡುತ್ತೆ. ಸೊ ಅದನ್ನು ಬುಕ್ ಮಾಡಿಕೊಂಡು ವಿ ಆರ್ ಆಲ್ ರೋಮಿಂಗ್ ಥ್ರೂ ಔಟ್ ದ ಮಲೇಷ್ಯಾ. ಸೊ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಬಿಗ್ ಬಿಗ್ ಸ್ಕೈ ಸ್ಕೇಪರ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳೆಲ್ಲ. ಸೊ ನೀವಿದು ಮಲೇಷ್ಯಾಗೆ ಬರ್ತಾ ಇದ್ದೀರಾ, ಡೇ ಟೂರ್ ಟ್ರಿಪ್ನ ಬುಕ್ ಮಾಡಬೇಕಂದ್ರೆ ಬುಟಿಕ್ ಬಿಂಟಾಂಗ್ ಅನ್ನೋ ಜಾಗದಿಂದ ಫಸ್ಟು ಇದು ಬಸ್ ಹೊರಡೋವಂಥದ್ದು. ಸೊ ಇದು ನೀವು Klook.com ಅಲ್ಲಿ ಕೂಡ ಬುಕ್ ಮಾಡ್ಬೋದು, ಆರ್ ವಾಕಿನ್ ಡೈರೆಕ್ಟಾಗಿ ಬಂದು ಕೂಡ ಟಿಕೆಟ್ಸ್ನ ತೊಗೊಬೋದು ನೀವಿಲ್ಲಿ. ಸೊ ಟಿಕೆಟ್ ಯೂಶಲಿ ಇಟ್ ವೇರೀಸ್ ಫ್ರಮ್ ಬಿಟ್ವೀನ್ 1000 rupees ಪರ್ ಹೆಡ್ ಇಂಡಿಯನ್ ರುಪೀಸಲ್ಲಿ. ಓಕೆ, ಸೊ ಅಷ್ಟಾಗುತ್ತೆ. ನಾವು ಕ್ಲೂಕಲ್ಲೇ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೊಂಬಂದಿದ್ವಿ. ಅದ್ರದ್ದು ಸ್ಕ್ರೀನ್ಶಾಟ್ ತೋರಿಸಿದ್ರೆ ಸಾಕು. ದೇ ಪ್ರೊವೈಡ್ ಯು ವಿತ್ ದ ಫಿಸಿಕಲ್ ಟಿಕೆಟ್. ಆ್ಯಂಡ್ ಆಲ್ಸೋ ದೇ ಹ್ಯಾಂಡ್ ಯು ಓವರ್ ಎಲ್ಲೆಲ್ಲಿ ಹೋಗುತ್ತೆ ಅಂತ, ಯಾವ ಸ್ಟಾಪ್ಸ್ ಇರುತ್ತೆ ಅಂತ. ನಿಯರ್ಲಿ 20 ಸ್ಟಾಪ್ಸ್ ಇರುತ್ತೆ. ನೀವು ಎಲ್ಲಿ ಬೇಕಾದ್ರೂ ಇಳ್ಕೊಬೋದು. ಪ್ಲಸ್ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್ ಪರ್ಟಿಕ್ಯುಲರ್ ಸ್ಪಾಟ್ ಅಂದರೆ ಯು ಕ್ಯಾನ್ ಸ್ಕಿಪ್ ದಟ್ ಆ್ಯಂಡ್ ಯು ಕ್ಯಾನ್ ಗೋ ಕಂಟಿನ್ಯೂ ಇನ್ ದ ಸೇಮ್ ಬಸ್ ಓನ್ಲಿ. ನೀವು ಇಳ್ಕೊಂಡಾಗ ಎವ್ರಿ 30 minutes ಇದೇ ಬಸ್ ರೋಮ್ ಆಗ್ತಾ ಇರುತ್ತೆ. ಸೊ ಯು ಕ್ಯಾನ್ ಹಾಪ್ ಆಫ್ ಆರ್ ಹಾಪ್ ಇನ್ ಎನಿ ಟೈಮ್. ಸೊ ಬೆಳಗ್ಗೆ 9:30 ಸ್ಟಾರ್ಟ್ ಆಗುತ್ತೆ. ಇಟ್ ಗೋಸ್ ಆನ್ ಟಿಲ್ 6 o'clock. ಸೊ 6 o'clockವರೆಗೂ ಕೂಡ ಆಲ್ ದ ಮೇಜರ್ ಲೊಕೇಶನ್ಸ್ ಇನ್ ಮಲೇಷ್ಯಾ ಪೂರ್ತಿ ತೋರಿಸ್ತಾರೆ. ಸಕದಾಗಿ ಐ ಥಾಟ್ ಲೈಕ್ ಇಫ್ ಯು ಆರ್ ಕಮಿಂಗ್ ಫಾರ್ 2 days ಆರ್ 3 days ವೆರಿ ಲಿಮಿಟೆಡ್ ಟೈಮಲ್ಲಿ ಬಂದರೆ ದಿಸ್ ಇಸ್ ರಿಯಲಿ ವರ್ತ್ ಅಂತ ಅನಿಸ್ತು. ಸೊ ದಿಸ್ ಇಸ್ ವರ್ತ್ ಟ್ರೈಯಿಂಗ್. ಇಲ್ಲಿ ನಾವು ಇವಾಗ ಲಿಟಿಲ್ ಇಂಡಿಯಾ ಅನ್ನೋ ಸ್ಟಾಪಲ್ಲಿ ಇಳ್ಕೊಂಡಿದ್ದೀವಿ. ಸೊ ಇಲ್ಲೆಲ್ಲ ಮೆಜಾರಿಟಿ ಆಫ್ ದ ಓಕೆ, ಸೊ ಅಂದರೆ ಫಾರಿನಿಗೆ ಬಂದು ನಮ್ಮದು ಇಂಡಿಯಾದು ಫುಡ್, ಎಸ್ಪೆಷಲಿ ಸೌತ್ ಇಂಡಿಯನ್ ಫುಡ್ ನೋಡೋದೇ ಸಿಗೋವಂಥದ್ದೇ ದೊಡ್ಡ ಪುಣ್ಯ ನಮಗೆ ಆ್ಯಕ್ಚುಲಿ. ಓಕೆ, ಸೊ ಈ ಥರ ಲಿಟಿಲ್ ಇಂಡಿಯಲ್ಲಿ ಇಳ್ಕೊಂಡ್ವಿ. ಎಲ್ಲ ಮೇಜರ್ ಆಫ್ ದ ಇಂಡಿಯನ್ ಬ್ರ್ಯಾಂಡ್ಸ್ ಆಗಿರ್ಬೋದು ನೋಡಿ. ಅಲ್ಲಿ ರಾಮರಾಜ್ ಕಾಣ್ತಾ ಇದೆ, ಇಲ್ಲಿ ಎ ಟು ಬಿ ಇದೆ. ಸೊ ಒಂಥರ ಮೆಜಾರಿಟಿ ಆಫ್ ದ ಇಂಡಿಯನ್ಸ್ ಮತ್ತು ಇಂಡಿಯನ್ ಬಿಸ್ನೆಸಸ್ಸು ಎಲ್ಲ ಈ ಸ್ಟ್ರೀಟಲ್ಲಿರೋವಂಥದ್ದು. ಮಲೇಷ್ಯಾಲಿದೆ ಅಂದರೆ ದಿಸ್ ಇಸ್ ಮಸ್ಟ್ ವಾಚ್ ಒಂದು ಜಾಗ ನಿಮಗೆ. ಇಂಡಿಯಾದಿಂದ ಆಚೆ ಬಂದು ಎಷ್ಟು ಇಂಡಿಯಾಗೋಸ್ಕರ ಕ್ರೇವಿಂಗ್ ಆಗ್ತಾಯಿದೆ ನಿಮಗೆ? ಅಯ್ಯೋ, ಹಶ್ವೇಲಿ ಬರೇ ನಾನ್ ವೆಜ್ಗಳು ಎಲ್ಲಿ ನೋಡಿದ್ರು ಯಪ್ಪ. ನನಗೆ ಒಂದು ನೀಟಾಗಿ ಒಂದು ದೋಸೆ ತಿಂದರೆ ಸಾಕು ಅನಿಸ್ತದೆ. ಇವಾಗ ಪುಡಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ, ಚೆನ್ನಾಗಿ ತಿನ್ನೋದು. ಇವಾಗ ಗೊತ್ತಾಗ್ತಾ ಇದೆ ನಮ್ಮ ಊರಿನ ಏನು ಬೆಲೆ. ಹೊಟ್ಟೆ ಹಸಿತಾ ಇದೆ. ಪೊಂಡ ಕುಡ್ದಿರೋದು ಅಷ್ಟೇ ಬೆಳಿಗ್ಗೆ ಈ ಹೊಟ್ಟೆ ಹಸಿತಾ ಇದೆ. ಸೊ ಮಲೇಷ್ಯಲ್ಲಿ ನಾವು ಬೆಳಗ್ಗೆನೇ ಲ್ಯಾಂಡ್ ಆದ್ವಿ. ಹೊಟ್ಟೆ ಹಸಿತಾ ಇತ್ತು. ಒಂದು 2-3 ರೋಡ್ ಹೋದ್ವಿ, ಎಲ್ಲ ಕಡೆ ನಾನ್ ವೆಜ್ ಹೋಟೆಲ್ಸ್ಗಳಿರುವಂಥದ್ದು. ಎಳ್ನೀರು ಕುಡ್ದಿದ್ದೀವಿ. ಫೈನಲಿ ನಾವು ಬಸ್ಸಲ್ಲಿ ಬಂದು ಇಲ್ಲಿ ಲಿಟಲ್ ಇಂಡಿಯಾ ಅಲ್ಲಿ ಎ ಟು ಬಿ ಸಿಕ್ತು, ದೇವ್ರ ಥರ. ಸೊ ಎ ಟು ಬಿಯಲ್ಲಿ ಲೈಕ್ ಕಾಫಿ, ಫಿಲ್ಟರ್ ಕಾಫಿ ಹೇಗಿರುತ್ತೆ ಅಂತ ಫುಲ್ಲು ಕ್ಯೂರಿಯಾಸಿಟಿ ಇದೆ. ನೋಡೋಣಂತೆ ಇಂಡಿಯನ್ ಟೇಸ್ಟ್ ಥರನೇ ಇರುತ್ತಾ ಇಲ್ಲ ಹೇಗೆ ಅಂತ. ಆ್ಯಂಡ್ ಆಲ್ಸೋ ಮಿನಿ ಟಿಫನ್ ಅಂತ ಒಂದು ಆರ್ಡ್ರ್ ಮಾಡಿದ್ದೀವಿ, ಪುಡಿ ದೋಸೆ ಆರ್ಡ್ರ್ ಮಾಡಿದ್ದೀವಿ. ಲೆಟ್ಸ್ ರೇಟ್ ಇಟ್. ಔಟ್ಸೈಡ್ ಇಂಡಿಯಾ ಸೇಮ್ ಟೇಸ್ಟ್ ಇರುತ್ತಾ ಇಲ್ಲ ಸೇಮ್ ಅದೇ ಎ ಟು ಬಿ ಅಲ್ಲಿ ಹೆಂಗಿದೋ ಇಲ್ಲೂ ಅದೇ ಥರ ಇರುತ್ತೆ ಅಂತ ಇಡ್ತೀವಿ. ಸೊ ಫಿಲ್ಟರ್ ಕಾಫಿ ಬಂದಿದೆ. ಸೊ ಎಕ್ಸೈಟೆಡ್ ಟು ಟೇಸ್ಟ್. ಆ್ಯಂಡ್ ಈ ಥರ ಕೊಟ್ಟಾಗ ಐ ರಿಯಲಿ ಲೈಕ್ ಇದು ಹಾಕ್ಕೊಂಡು ಕುಡಿಯೋ ಮಜಾನೇ ಬೇರೆ, ಸಕಾಲಾಗಿರುತ್ತೆ. ನೋಡೋಂತ ಹೇಗಿದೆ ಅಂತ. ಸೇಮ್ ರೀ, ಪ್ರಾಪರ್ ಒಂದು ಡಿಕಾಕ್ಷನ್ ಹಾಕಿ ಹಾಲು ಕರೆಕ್ಟಾಗಿ ಹಾಕಿ ಸಕಾಲಾಗಿದೆ. ಕ್ರೇಜಿ ನೈಸ್. 10 out of 10 ಕೊಡ್ತೀನಿ ನಾನು ಕಾಫಿಗೆ. ಮಂಗಳೂರಿಯನ್ ಟೇಸ್ಟಿಂಗ್ ದ ಟೀ. ನೋಡ ಹೆಂಗಿದೆ ಅಂತ. ಚೆನ್ನಾಗಿದೆ, ಟೀ ಚೆನ್ನಾಗಿದೆ.
ಡಿಸಪಾಯಿಂಟ್ ಆಗಿಲ್ಲ. ಮಲೇಷ್ಯಾದಲ್ಲಿ ಬಂದು ಟೀ ಕುಡಿದು ಡಿಸಪಾಯಿಂಟ್ ಅಂತೂ ಆಗಿಲ್ಲ, ಚೆನ್ನಾಗಿ ಕೊಟ್ಟಿದ್ರು. ನ್ಯಾಷನಲ್ ಮ್ಯೂಸಿಯಂ. ನೋ ಮ್ಯೂಸಿಯಂ, ಮ್ಯೂಸಿಯಂ. ಇವಾಗ ನಾವು ಮಲೇಷಿಯನ್ ನ್ಯಾಷನಲ್ ಮ್ಯೂಸಿಯಮಲ್ಲಿದ್ದೀವಿ. ದಿಸ್ ಮ್ಯೂಸಿಯಂ ವಾಸ್ ಇನಾಗ್ರೇಟೆಡ್ ಇನ್ 1963. ಸೊ ಇಲ್ಲಿ ಏನ್ಷಂಟ್ ಮಲೈ ಕಲ್ಚರ್ ಮತ್ತು ಹೆರಿಟೇಜ್ ಸಾರುವಂಥದ್ದು ಸುಮಾರು ವಸ್ತುಗಳಿದೆ. ಮಲೈ ಕಲ್ಚರಲ್ಲಿ ಯೂಸ್ ಮಾಡೋವಂಥ ವಸ್ತುಗಳಿದೆ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಎ ಮಾಡರ್ನ್ ಟಚ್ ಕೂಡ ಇದೆ, ಪ್ಲಸ್ ಏಜ್ ಓಲ್ಡ್ ಟ್ರೆಡಿಷನಲ್ ಟಚ್ ಕೂಡ ಇದೆ. ಸೊ ಲೆಟ್ಸ್ ಸಿ. ನಮ್ಮ ಆದಿ ಮಾನವರು ಉಪಯೋಗಿಸ್ತಾ ಇದ್ದ ಕಲ್ಲುಗಳೆಲ್ಲ ಇಟ್ಟಿದ್ದಾರೆ. ಇದು ನೋಡಿ 2 ಲಕ್ಷ ಆಗಿದೆ ಈ ಕಲ್ಲುಗಳು. ಇದರದ್ದು ಆಯಸ್ಸು 2 lakh years and these are nearly 10,000 to 40,000 years. ಇಲ್ಲಿ ನೋಡಿ ಆದಿ ಮಾನವನ್ನ ನವಮಾನವರು ಹೆಂಗೆ ನೋಡ್ತಾ ಇದ್ದಾರೆ ಅಂತ. ಗುಳಿಯಪ್ಪ ಮೀನ್ಸ್ ಹೌದು ಅದೇ. ನಮ್ಮೆಲ್ಲರಿಗೂ ಗೊತ್ತು ವರ್ಲ್ಡ್ಸ್ ಮೋಸ್ಟ್ ಕೈಂಡ್ ಆಫ್ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಕಾರಲ್ಲಿ ರೋಲ್ಸ್ ರಾಯ್ಸ್ ಕೂಡ ಒಂದು ಮಾಡರ್ನ್ ರೋಲ್ಸ್ ರಾಯ್ಸ್ ನಾವೆಲ್ಲರೂ ಸಖತ್ತಾಗಿ ನೋಡಿರ್ತೀವಿ. ಇಲ್ಲಿ ಒಂದು 90s ಬ್ರಿಟಿಷರ್ ಯೂಸ್ ಮಾಡ್ತಾ ಇದ್ದಿದ್ದು ಒಂದು ರೋಲ್ಸ್ ರಾಯ್ಸ್ ಇಟ್ಟಿದ್ದಾರೆ. ಲುಕ್ ಹಿಯರ್, ಸಖತ್ತಾಗಿದೆ. ಹಳೆಯದು ಬ್ರಿಟಿಷವರು ಮಲೇಷ್ಯಾನ ರೂಲ್ ಮಾಡ್ತಿರೋ ಟೈಮಲ್ಲಿ ದಿಸ್ ಕಾರ್ ವಾಸ್ ಯೂಸ್ಡ್ ಓವರ್ ಹಿಯರ್. ನಮಗೆ ರೋಲ್ಸ್ ರಾಯ್ಸ್ ಅಂತ ಹೆಸರು ಕೇಳಿದ ತಕ್ಷಣ ಜ್ಞಾಪಕ ಆಗೋದು ಅದು ಮುಂದ್ಗಡೆ ಇರುವಂಥ ಲೋಗೋ ಆರ್ ಸಿಂಬಲ್. ಇದು ಆವಾಗೂ ಇದೇ ಸಿಂಬಲ್ ಇತ್ತು, ಇವಾಗೂ ಕೂಡ ಇದೇ ಸಿಂಬಲ್ ಇದೆ. ದಟ್ ಈಸ್ ಲೈಕ್ ಒನ್ ಆಫ್ ದ ಲಕ್ಸುರಿಯಸ್ಟ್ ಸಿಂಬಲ್ ಇನ್ ದ ವರ್ಲ್ಡ್. ಮ್ಯೂಸಿಯಂ ಎಂಟ್ರೆನ್ಸ್ ಅಲ್ಲೇ ಟ್ರೈನ್ ಬೋಗಿ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಟ್ರೈನ್ ನಿಲ್ಲಿಸಿದ್ದಾರೆ ಮತ್ತು ಮಿನಿ ಬಸ್ ನಿಲ್ಲಿಸಿದ್ದಾರೆ. ಇದೆಲ್ಲನೇ ಬ್ರಿಟಿಷವರನ್ನೇ ಇಲ್ಲೂ ತೊಗೊಂಬಂದಿದ್ದು. ನಮ್ಗೆ ಹೆಂಗೆ ಇಂಡಿಯಾದಲ್ಲಿ ರೈಲ್ವೇಸ್ ಶುರು ಮಾಡಿದ್ದು ಬ್ರಿಟಿಷವರು, ಹಾಗೆಯೇ ಇಲ್ಲೂ ಕೂಡ ಮಲೇಷ್ಯಾದಲ್ಲಿ ರೈಲ್ವೇಸ್ದು ಟ್ರೈನ್ ತೊಗೊಂಬಂದಿರೋದು ಬ್ರಿಟಿಷರ್ಸ್. ನಾವಿವಾಗ ಮಲೇಷಿಯನ್ ನ್ಯಾಷನಲ್ ಪ್ಯಾಲೇಸ್ ಹತ್ರ ಇದ್ದೀವಿ. ಇಲ್ಲಿ ಪ್ಯಾಲೇಸ್ ಹತ್ರ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನೋ ನನಗೆ ಅನಿಸಿದ್ದು ಅನ್ನೋದ್ರೆ, ಎಲ್ಲ ಕಡೆ ನಾವು ಸೈಕಲ್ಗೆ ಡಿಫ್ರೆಂಟ್ ಟ್ರ್ಯಾಕ್ ನೋಡಿರ್ತೀವಿ, ಬೈಕ್ಸ್ಗೆ ನೋಡಿರ್ತೀವಿ, ಕಾರ್ಚಿಗೆ ನೋಡಿರ್ತೀವಿ. ಇಲ್ಲಿ ನೋಡಿ ಪ್ಯಾಲೇಸ್ ಮುಂದ್ಗಡೆನೆ ಕುದುರೆಗೆ ಅಂತಲೇ ಒಂದು ಸಪ್ರೇಟ್ ಟ್ರ್ಯಾಕ್ ಮಾಡಿದ್ದಾರೆ. ಓಕೆ, ಸೊ ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು, ಯಾಕಾಗಿದೆ. ಸೊ ಮುಂದೆ ನಾವು ಪ್ಯಾಲೇಸ್ಗೆ ಹೋಗೋಣ. ಇವಾಗ ನಾವು ಹೋಗ್ತಾ ಇರೋವಂಥದ್ದು ಪ್ಯಾಲೇಸು ವಿಚ್ ಈಸ್ ನಿಯರ್ಲಿ ವರ್ತ್ ಆಫ್ 950 million ಮಲೇಷಿಯನ್ ಡಾಲರ್ಸಲ್ಲಿ. ಸೊ ಇಂಡಿಯನ್ಗೆ ಕನ್ವರ್ಟ್ ಮಾಡಿದೆ ಅಂದರೆ ಎಷ್ಟೋ 1000 ಕೋಟಿ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸಿ ಇಸ್ ಇಟ್. ಸೊ ಈ ಪ್ಯಾಲೇಸು 1950s ಕೂಡ, ಆಲ್ಮೋಸ್ಟ್ 19th century ಕೂಡ ಮಲೇಷಿಯನ್ ರಾಜನ ಆಳ್ವಿಕೆಯಲ್ಲೇ ಇತ್ತು. ಅದಾದಮೇಲೆ ಇವಾಗ ಗೌರ್ಮೆಂಟ್ ಅಂಡರಲ್ಲಿದೆ.
ಫಾರಿನರ್ಸ್ ಎಲ್ಲ ನಮ್ಮ ಟೆಂಪಲ್ನ ಹಿಂಗೆ ಬಾಗಿಲು ಇಟ್ಕೊಂಡು ನೋಡ್ತಾರೆ. ನಾವಿವಾಗ ಮಲೇಷ್ಯಾ ಸೆಂಟರ್ ಪ್ಲೇಸಲ್ಲಿರುವಂಥದ್ದು ಮರಿಯಮ್ಮನ್ ಟೆಂಪಲಲ್ಲಿದ್ದೀವಿ. ತುಂಬ ಚೆನ್ನಾಗಿದೆ. ಒಂದು ಪ್ರಾಪರ್ ತಮಿಳ್ನಾಡು ಟೆಂಪಲ್ಸ್, ನಮ್ಮ ಸೌತ್ ಇಂಡಿಯನ್ ಟೆಂಪಲ್ಸ್ ನೋಡಿದಂಗೆ ಅನಿಸ್ತಾ ಇದೆ. ಸಕ್ಕದಾಗಿ ಕ್ರಿಯೇಟ್ ಮಾಡಿದ್ದಾರೆ. ಆ ಎಂಟ್ರ್ ಆಗ್ತಾ ಇದ್ದಂಗೆ ವೈಬ್ ಸಿಕ್ತು. ಫಾರಿನರ್ಸಿಗೆಲ್ಲ ನಮ್ಮ ಇಂಡಿಯನ್ ಕಲ್ಚರ್ ನೋಡೋದೇ ಒಂದು ಖುಷಿ ಅನಿಸುತ್ತೆ. ಎಲ್ಲಿ ನೋಡಿದ್ರೂ ಫೋಟೋಸ್ ಫುಲ್ಲು ವಾವ್ ಅಂತ ಇಟ್ಕೊಂಡು ಬಾಯ್ ಇಟ್ಕೊಂಡು ನೋಡ್ತಾ ಇದ್ದಾರೆ. How did you feel watching ಇಂಡಿಯನ್ ಟೆಂಪಲ್ನ ಫಾರಿನ್ ಲ್ಯಾಂಡಲ್ಲಿ ಹೇಗೆ ಅನಿಸ್ತು? ಖುಷಿ ಆಯಿತು. ಅದೇ ಮೂರ್ತಿಗಳು ಯಾಕೆ ಇಲ್ಲ ಅಂತ ನಾನು ವಂಡರ್ ಮಾಡ್ತಾ ಇದ್ದೆ. ಯಾಕಂದರೆ ಎಲ್ಲೂ ಮೂರ್ತಿಗಳನ್ನು ಇಟ್ಟಿಲ್ಲ. ಸೊ ನಾಳೆ ಇಲ್ಲಿ ಪುನರ್ ಪ್ರತಿಷ್ಠೆ ಮಾಡ್ತಾ ಇದ್ದಾರೆ ಅಂದರೆ ಮೂರ್ತಿಗಳನ್ನೆಲ್ಲ 12 ವರ್ಷಕ್ಕೆ ಒಂದ್ಸತಿ ಮಾಡ್ತಾರೆ. ಸೊ ಬನ್ನಿ ಅಂದರು, ನೋಡೋಣ ಬರೋಕ್ಕಾಗತ್ತಾ ಅಂತ. ನಾವಿಲ್ಲೇ ಇರ್ತೀವಿ. ಲೆಟ್ಸ್ ಸಿ ದಿ ಸೆಲೆಬ್ರೇಷನ್ ಟುಮಾರೋ. ಸೊ ಕೋಲಾಲಂಪುರಿಗೆ ನೀವು ಬಂದಾದರೆ ಇದು ಸಿಟಿ ಸೆಂಟ್ರಲ್ಲಿ ಇರೋವಂಥದ್ದು ಟೆಂಪಲ್ಲು. ತುಂಬಾ ಚೆನ್ನಾಗಿದೆ. ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸ್ ಇಫ್ ಯು ರಿಯಲಿ ಲೈಕ್ ಇಂಡಿಯನ್ ಕಲ್ಚರ್ ಮತ್ತು ಇಂಡಿಯನ್ ಟೆಂಪಲ್ಸ್ನ. ಸೊ ಫಾರಿನ್ ಲ್ಯಾಂಡಲ್ಲಿ ನಮ್ಮ ದೇವಸ್ಥಾನಗಳನ್ನ ನೋಡಿ ತುಂಬ ಖುಷಿ ಆಯಿತು. ಮರಿಯಮ್ಮನ್ ಟೆಂಪಲ್ ಮುಗಿಸ್ಕೊಂಡು ಅದೇ ಸೇಮ್ ರೋಡಲ್ಲಿ ಇರೋವಂಥದ್ದು ಗುವಾಂದಿ ಟೆಂಪಲಿಗೆ ಬಂದಿದ್ದೀವಿ. ಸೊ ಗುವಾಂದಿ ಇಸ್ ಒನ್ ಆಫ್ ದ ಚೈನೀಸ್ ಟೆಂಪಲ್ಲು. ಸೊ ಕೋಲಾಲಂಪುರಲ್ಲಿರುವಂಥದ್ದು ಚೈನೀಸ್ ಕಲ್ಚರ್ದು ಅದು ಟೆಂಪಲ್ಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ನೋಡಿ ನಮ್ಮ ಕಡೆ ಎಲ್ಲ ಆರತಿ ಇದೆಲ್ಲ ಹೇಗೆ ಮಾಡ್ತಾರೋ ಇಲ್ಲಿ ಇವರು ಊದಿನ ಕಡ್ಡಿ ಥರ ಇಟ್ಕೊಂಡು ದೇವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ. ಸೊ ಅವ್ರವ್ರ ನಂಬಿಕೆ ಅದು. ನಾವಿವಾಗ ಗುವಾಂಡಿ ಅನ್ನೋ ಚೈನೀಸ್ ಟೆಂಪಲಲ್ಲಿದ್ದೀವಿ. ಈ ಗುವಾಂಡಿ ಅಂತ ಏನಕ್ಕೆ ಹೆಸರು ಬಂತು ಅಂದರೆ ಹಿ ವಾಸ್ ಅ ವೆರಿ ಗುಡ್ ಫೈಟರ್. ಹಿ ವಾಸ್ ಕಾಲ್ಡ್ ಆಸ್ ಗಾಡ್ ಆಫ್ ವಾರ್ ಅಂತ. ಸೊ ಅವನ ಹೆಸರು ಮೇಲೆ ಈ ಟೆಂಪಲ್ನ ಕಟ್ಟಿದ್ದಾರೆ, ಗುವಾಂಡಿ ಅನ್ನೋ ವಾರಿಯರ್ ಮೇಲೆ. ಆ್ಯಂಡ್ ಸ್ಪೆಷಾಲಿಟಿ ಆಫ್ ದಿಸ್ ಟೆಂಪಲ್ ಈಸ್ ದಿಸ್ ಸ್ವಾರ್ಡ್. ಇದು 59 kg ಕಾಪರ್ ಸ್ವಾರ್ಡ್, ಚೈನೀಸ್ ಸ್ವಾರ್ಡು. ಸೊ ಇದನ್ನು ಮುಟ್ಟಿದ್ರೆ, ಲಿಫ್ಟ್ ಮಾಡಿದ್ರೆ ಅವ್ರಿಗೆ ಅವರ ನಂಬಿಕೆ ಏನಂದರೆ ಎಲ್ಲ ಒಳ್ಳೆಯದಾಗತ್ತೆ. ಒಳ್ಳೆ ಮನಸ್ಸಿಂದ ಅದನ್ನು ಮುಟ್ಟಿದ್ರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ, ಹಾಗೇ ಲಕ್ ಚೇಂಜ್ ಆಗುತ್ತೆ ಅಂತ ಇಲ್ಲಿ ಜನರು ಬಿಲೀವ್ ಮಾಡ್ತಾರೆ. ಸೊ ದ್ಯಾಟ್ಸ್ ದ ಹಿಸ್ಟ್ರಿ ಅಬೌಟ್ ದಿಸ್ ಟೆಂಪಲ್. ಸೊ ವಿ ಆರ್ ಇನ್ ಅಕ್ವೇರಿಯಾ, ಮಲೇಷ್ಯಾದಲ್ಲಿರುವಂಥದ್ದು ಅಕ್ವೇರಿಯಾ ಅನ್ನೋ ಜಾಗಕ್ಕೆ ಹೋಗಿದ್ವಿ. ಇಲ್ಲಿ ಅಂಡರ್ ವಾಟರ್ ಥರ ಇದೆ, ಸಕ್ಕತ್ತಾಗಿದೆ. ವೆರಿ ಬ್ಯೂಟಿಫುಲ್, ಲೈಕ್ ಫುಲ್ ಓಷನ್ ಥರ ತಗೊಂಡು ಬಟ್ಟೆ ಹಾಕ್ತಿರೋ ಹಾಕೊಂಡು ಹೋಗ್ಬೇಕು. ಆಲ್ ದ ಫಿಶಸ್, ಶಾರ್ಕ್ಸ್,
ಟಾರ್ಟಾಯ್ಸ್ ಎಲ್ಲ ನಿಮಗೆ ಆ ತಲೆ ಮೇಲೆ ಹೋಗ್ತಾ ಬರ್ತದೆ. ಇಲ್ಲುದ್ದು ವಾವ್, ಪ್ಲೇಸ್ ಸೋ ಹ್ಯೂಜ್ ಅಂಡ್ ಸೋ ಬ್ಯೂಟಿಫುಲ್. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಮಲ್ಟಿಪಲ್ ವೆರೈಟೀಸ್ ಆಫ್ ಫಿಶನ್ಸ್ ಸೊ ಒಂಥರ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಅಂಡರ್ ವಾಟರ್ ಎಕ್ಸ್ಪೀರಿಯನ್ಸ್ ಥರ ಪ್ಲೇಸ್ ಚೆನ್ನಾಗಿದೆ. ಸೊ ಸೊ ಮಲೇಷ್ಯಾದಲ್ಲಿ ನನಗೇನು ತುಂಬ ಇಷ್ಟ ಆಯಿತು ಅಂದರೆ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ. ಲೈಕ್ ಟ್ವಿನ್ ಟವರ್ ಪಕ್ಕನೇ ನೋಡಿದ್ರೆ ಇಷ್ಟು ಚೆನ್ನಾಗಿ ಕಾಡು ಥರ ಫೀಲ್ ಬರ್ತಾ ಇದೆ. ಎಷ್ಟು ಮರಗಳು, ಗ್ರೀನರಿ, ತುಂಬ ಒಂಥರ ಪಾಸಿಟಿವ್ ವೈಬ್ಸ್ ಇದೆ. ಸೊ ಹೆಂಗೆ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದೇ ಒಂದು ಆಶ್ಚರ್ಯ ಆಗ್ತದೆ. ಎಷ್ಟೊಂದು ಬಿಲ್ಡಿಂಗ್ಸ್ ಮಧ್ಯ ಈ ಮರಗಳನ್ನೆಲ್ಲ ಇಟ್ಕೊಂಡು, ಸಿಟಿನೂ ಅಲ್ಲ, ಒಂಥರ ವಿಲೇಜು ಅಲ್ಲ, ಒಂಥರ ಚೆನ್ನಾಗಿದೆ ಈ ವೈಬ್. ತುಂಬ ಖುಷಿ ಆಯ್ತು ನನಗೆ. ಆ್ಯಂಡ್ ಆಲ್ಸೋ ವಿ ಆರ್ ಸ್ಟ್ಯಾಂಡಿಂಗ್ ಅಬೋವ್ ದ ಅಕ್ವೇರಿಯಾ. ಆ್ಯಕ್ಚುಲಿ ಈ ಬಿಲ್ಡಿಂಗಲ್ಲಿ ಗ್ರೌಂಡ್ ಫ್ಲೋರು ಅಕ್ವೇರಿಯಾ ಇದೆ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಐ ಫೀಲ್ ವಿ ಆರ್ ರೈಟ್ ನೌ ಸ್ಟ್ಯಾಂಡಿಂಗ್ ಅಬೌವ್ ದ್ಯಾಟ್. ಸೊ ಇಮ್ಯಾಜಿನ್ನೇ ಮಾಡೋಕ್ಕಾಗದೇ ಇರೋ ಥರ ಒಂಥರ ಪ್ಲ್ಯಾನ್ ಇದೆ ಇದು, ವಿಚ್ ಇಸ್ ವೆರಿ ಬ್ಯೂಟಿಫುಲ್. ಸೊ ನಾವಿವಾಗ ಟ್ವಿನ್ ಟವರ್ಸ್ ಮುಂದ್ಗಡೆ ಇದ್ದೀವಿ. ಲಿಟಪ್ ಆಗ್ತಾ ಇದೆ ಟ್ವಿನ್ ಟವರ್ಸ್, ಲೈಟ್ಸ್ ಆನ್ ಮಾಡ್ತಾ ಇದ್ದಾರೆ. ವಿತಿನ್ ಫ್ಯೂ ಮಿನಿಟ್ಸ್ ಬ್ಯೂಟಿಫುಲ್ ಫೌಂಟೇನ್ ಶೋ ಇದೆ. ಟ್ವಿನ್ ಟವರ್ಸ್ ಪಕ್ಕನೇ ನಮ್ಮ ಕಬ್ಬನ್ ಪಾರ್ಕಿಂಗ್ ಇದು, ಅದೇ ಥರ ಒಂದು ಫುಲ್ಲು ಕಾರ್ಡ್ ಫೀಲ್ಸಲ್ಲಿ, ಕಾರ್ಡ್ ವೈಬ್ಸಲ್ಲಿ ಇಲ್ಲಿ ಪಾರ್ಕ್ ಇದೆ. ಅದ್ರ ಮಧ್ಯ ಫೌಂಟೇನ್ ಶೋ ಇರೋವಂಥದ್ದು. ವಿ ಆರ್ ವೇಟಿಂಗ್ ಫಾರ್ ಫೌಂಟೇನ್ ಶೋ ಆ್ಯಂಡ್ ವಿ ಆರ್ ಎಂಡಿಂಗ್ ದಿಸ್ ಡೇ ವಿತ್ ಅ ಬ್ಯೂಟಿಫುಲ್ ಫೌಂಟೇನ್ ಶೋ. ನೋಡಿ ಇಲ್ಲಿ ಟ್ವಿನ್ ಟವರ್ಸ್ ಮುಂದೆ ಫೋಟೋಶೂಟ್ಸ್ಗಳು ನಡೀತಾ ಇದೆ. ಪ್ರೆಷರಲ್ಲಿ ಫೋಟೋ ತೆಗೆದುಕೊಂಡು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಐಫೋನ್ ಇಟ್ಕೊಂಡ್ಬಿಟ್ಟು. ನೋಡಿ ಎಲ್ಲರೂ ಐಫೋನ್ ಇಟ್ಕೊತಾರೆ. ಅದ್ರ ಮೇಲ್ಗಡೆ ಒಂದು LED ಲೈಟ್ ಹಾಕ್ಕೊಂಡು ಫುಲ್ಲು ಒಂದು ಫೋಟೋಗೆ 200 ರೂಪಾಯಿ ಇಲ್ಲಿ ಇಂಡಿಯನ್ ರುಪೀಸಲ್ಲಿ. ಸೊ ಇಲ್ಲಿಗೆ ಮಲೇಷಿಯನ್ 10 ರಿಗಿಟ್. It was really hard to find us a vegetarian food. Finally we are managed to have this one, donuts, and this is mango slush and Oreo milkshake.